ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ಕೆಲವೊಂದು ಡಿಸೈನ್ಸ್ ಇದ್ದಾವೆ, ತೋರಿಸ್ತೀನಿ. ನಿಮಗೂ ಯೂಸ್ ಆಗ್ಬೋದು. ಯಾವ ಥರ ಬ್ಲೌಸಿಗೆ ಯಾವ ಥರ ಪ್ಯಾಟ್ರನ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ರಾಣಿ ಪಿಂಕ್, ಈ ಥರ ಕಟ್ ವರ್ಕ್ ಇದೆ ಫುಲ್ಲು ನೋಡ್ಬೋದು. ಅದಕ್ಕೆ ಚಿಕ್ಕ ಬಾರ್ಡ್ರ್ ಇತ್ತು, ಚಿಕ್ಕದ್ರಲ್ಲಿ ಇನ್ನೇನು ಫುಲ್ ಲೆಂತಿಗೆ ಇಡಕ್ಕೆ ಬರಲ್ಲ ಈ ಥರ ಅಂದ್ಬಿಟ್ಟು, ತುಂಬ ಲೆಂತ್ ಇತ್ತಲ್ಲ, ಹಾಗಾಗಿ ಇಡಕ್ಕೆ ಬರಲ್ಲ ಅಂದ್ಬಿಟ್ಟು ನಾನು ಈ ಥರ ಇಲ್ಲಿಂದ ಫುಲ್ ಕಟ್ವರ್ಕ್ ಕೊಟ್ಬಿಟ್ಟು ಇಲ್ಲಿಗೆಲ್ಲ ಕಟ್ವರ್ಕ್ ಕೊಟ್ಟಿದ್ದೀನಿ. ಇಷ್ಟೇ ಬಾರ್ಡ್ರ್ ಇದ್ದಿದ್ದು, ಹಾಗಾಗಿ ಇದಿಷ್ಟನ್ನು ಈ ಥರ ಸೆಂಟ್ರಲ್ಲಿ ಕೊಟ್ಟಿರೋದಕ್ಕೆ ತುಂಬ ಹೈಲೈಟಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಸ್ಲೀವ್ಸಿಗೆ ಅಷ್ಟೇ ಇತ್ತು ವರ್ಕು, ಇದಿಷ್ಟೇ ನೋಡಿ. ಈ ಥರ ತುಂಬ ಚೆನ್ನಾಗಿ ಬಂದಿದೆ ಕಟ್ವರ್ಕ್. ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ. ಇದು ಡಾರ್ಕ್ ಮೆರೂನ್ ಕಲರ್. ಇದಕ್ಕೂ ಬಾರ್ಡ್ರು ಈ ಥರ ಹೈಲೈಟಾಗಿ ಇರಲಿ ಅಂದ್ಬಿಟ್ಟು ನಾನು ಒಂದು ಸೈಡ್ ಏನು ರೈಟ್ ಬ್ಯಾಕ್ ಬರುತ್ತಲ್ಲ ರೈಟಿಗೆ ಅಲ್ಲಿ ಕೊಟ್ಟಿದ್ದೀನಿ. ಇದು ಯಾಕಂದರೆ ಈ ಸೈಡ್ ಅಂದರೆ ಸೆರಗು ಬರುತ್ತೆ, ಇಲ್ಲೇನು ಕಾಣಲ್ಲ ಅಂದ್ಬಿಟ್ಟು ಇಲ್ಲೂ ಕೆಳಗೆ ಕೊಟ್ಟರೆ ಅಷ್ಟು ಲುಕ್ ಅನಿಸಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಥರ ಸೈಡಲ್ಲಿ ಕೊಟ್ಟಿದ್ದೀನಿ. ಈ ಥರ ಸೈಡಲ್ಲಿ ಕೊಟ್ಟಿದ್ದೀನಿ. ಅದೇ ಕಲರೇ ಸಿಲ್ವರ್ ಕಲರು ಪೈಪಿಂಗ್ ಮಾಡಿದ್ದೀನಿ. ಅದು ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ಲ, ಹಾಗಾಗಿ ಈ ಥರ ಫ್ರಂಟಿಗೆ ರೈಟ್ ಸೈಡಿಗೂ ಕಾಣಿಸುತ್ತೆ, ಹಾಗಾಗಿ ಫ್ರಂಟಿಗೂ ಕೊಟ್ಟಿದ್ದೀನಿ. ನೋಡ್ಬೋದು, ಇದು ಸ್ಲೀವ್ಸಿಗೆ ಇಷ್ಟಿಷ್ಟೇ ವರ್ಕ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣುತ್ತೆ. ಫುಲ್ಲು ಪ್ಲೈನ್ ಬ್ಲೌಸ್ ಮೇಲೆ ಈ ಥರ ವರ್ಕ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇದು ಸ್ಟೋನ್ ವರ್ಕ್ ಇದೆ, ಹಾಗೆಯೇ ಇದು ಲೀಫ್ ಡಿಸೈನ್ ಇದೆ, ಇದು ಒಂದು ಬುಟ್ಟ ಥರ ಚೆನ್ನಾಗಿ ಬಂದಿದೆ. ಇದು ಕೂಡ ನಾನು ಇದಕ್ಕೆ ಕೆಳಗೆ ಹೆಮ್ಮಿಂಗ್ ಮಾಡೋದು ಬೇಡ, ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ಇದೇ ಥರನೇ ಸಿಲ್ವರ್ ಕಲರೇ ಪೈಪಿಂಗ್ ಕೊಟ್ಟಿದ್ದೀನಿ ಫುಲ್ಲು ನೋಡಿ. ಸ್ವಲ್ಪ ಕಸ್ಟಮರ್ ತಾಳ್ಮೆಯಿಂದ ಇದ್ದರೆ ಇನ್ನೂ ಚೆನ್ನಾಗಿ ಡಿಸೈನಾಗಿ ಹೊಲಿಬೋದು. ಯಾಕಂದರೆ ಅರ್ಜೆಂಟ್ ಮಾಡಿದ್ರೆ ಅಯ್ಯೋ ಏನೋ ಒಂದು ಹೇಳಿದ್ರು ಒಂದು ಕೊಟ್ಬಿಡೋಣ ಅಂತ ಆ ಥರ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಅವರು ಸ್ವಲ್ಪ ನೀವೇ ಡಿಸೈನ್ ನೋಡಿಬಿಟ್ಟು ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿಬಿಟ್ಟು ಹೊಲಿದೆ ಅಂತ ಹೇಳಿದ್ರು. ಹಾಗಾಗಿ ನಾನೇ ಒಂದೊಂದು ಡಿಸೈನ್ ಕ್ರಿಯೇಟ್ ಮಾಡಿದ್ದೀನಿ ಕೆಲವೊಂದೊಂದು ನೋಡಿ. ಇದು ಫುಲ್ ಎಲ್ಲ ವರ್ಕು ಇತ್ತು, ಹಾಗಾಗಿ ಇದಕ್ಕೇನು ಮಾಡಲಿಕ್ಕೆ ಬರೋದಿಲ್ಲ, ರೌಂಡೇ ಕೊಟ್ಟಿದ್ದೀನಿ. ಇದಕ್ಕೆ ಬಾರ್ಡ್ರ್ ಇಷ್ಟು ಇನ್ನೇನು ಮಿಕ್ಕಿ ಬಂದಿದ್ದಲ್ಲ ಅದೇ ಥರನೇ ಸ್ಲೈಸಿಗೆ ಬಂದಿದೆ. ಇದಿಷ್ಟನ್ನು ಇಲ್ಲೆಲ್ಲ ಫುಲ್ ಪ್ಲೈನ್ ಇದೆ, ಇಷ್ಟಕ್ಕೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಸ್ಟೋನ್ ಹಾಕಿದ್ದಾರೆ, ಕಲರ್ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿದ್ದಾವೆ. ಆ್ಯಕ್ಚುಲಿ ಇದು ಮರವಾಡಿ ಸೈಟು. ಇದಕ್ಕೆ ಒಂದು ಲೆಹಂಗಕ್ಕೆ ಒಂದು ಬ್ಲೌಸ್ ಬೇಕು ಅಂತ ಹೇಳಿದ್ರು. ಲೆಹಂಗಕ್ಕೆ ಸ್ವಲ್ಪ ಉದ್ದಾನೇ ಇರಲಿ ಲೆಂತ್ ಅಂತ ಹೇಳಿದ್ರು. ಇದನ್ನು ಸ್ಲೀವ್ಸ್ ಸಹ 3-4 ಇರಲಿ ಅಂತ ಹೇಳಿದ್ರು. ಇದಕ್ಕೇನು ಅಷ್ಟು ವರ್ಕ್ ಬಂದಿರಲಿಲ್ಲ, ಇದು ಒಂದಿಷ್ಟು ಬೇಸ್ ಅಷ್ಟೇ ಇರ್ತಿದ್ದು. ಇದಕ್ಕೆ ಸ್ಲೀವ್ಸಿಗೆ ಬಂದಿತ್ತು. ಇದು ಪ್ರಿನ್ಸಸ್ ಕಟ್ಟು. ಇದಕ್ಕೆ ಸೈಡಿಗೆ ಈ ಥರ ಓಪನ್ ಇದೆ ನೋಡ್ಬೋದು, ಈ ಥರ ಓಪನ್ ಇದೆ. ಇದಕ್ಕೇನು ಡಿಸೈನ್ ಬೇಡ, ಸಿಂಪಲ್ಲಾಗಿರಲಿ, ಗ್ರ್ಯಾಂಡ್ ಇದೆ ಹೆಂಗೆ ಅಂದ್ಬಿಟ್ಟು ಸಿಂಪಲ್ಲಾಗಿರಲಿ ಬ್ಲೌಸ್ ಅಂತ ಈ ಥರ ಇಟ್ಟಿದ್ದೀನಿ. ಅದಕ್ಕೆ ಟ್ಯಾಗ್ ಕೂಡ ಮಾಡಿದ್ದೀನಿ. ಇಷ್ಟು ಬ್ಲೌಸಿಗೆ ಇಷ್ಟು ಲೆಂತ್ ಇಡೋದ್ರಿಂದ ಸ್ವಲ್ಪ ಟ್ಯಾಗಿಗೆಲ್ಲ ಬಟ್ಟೆ ಕಮ್ಮಿ ಆಗುತ್ತೋ, ಹಾಗಾಗಿ ಒಂದೇ ಟ್ಯಾಗ್ ಈ ಥರ ಪುಟ್ಟ ಮಾಡಿದ್ದೀನಿ. ಈ ಥರ ಲಾಸ್ಟ್ ಟೈಮ್ ನೋಡಿದ್ವಿ, ಇದು 1 ಅವರಲ್ಲಿ ಬ್ಲೌಸು ಸ್ಟಿಚ್ ಮಾಡಿದ್ದೆ ಅಂತ. ಆ್ಯಕ್ಚುಲಿ ಇದೆಲ್ಲ ಒಪ್ಪಿರ್ತೇನೆ. ಇದಕ್ಕೆ ಈ ಥರ